ದೇಶಕ್ಕೆ ಸಂದಿಗ್ಧ ಸ್ಥಿತಿ, ರಾಜಕೀಯ ಪಕ್ಷಗಳಿಗೆ ಕಿತ್ತಾಟದ ಹುಮ್ಮಸ್ಸು. ಬಿಜೆಪಿ ಟೀಕಿಸಲು ಹೋಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಕೈಗುರಿ. ಮೋದಿ ಗಾಯಬ್ ಮಾಡಲು ಹೋಗಿದ್ದ ಕಾಂಗ್ರೆಸ್ ಪಾಕಿಸ್ತಾನ ಏಜೆಂಟ್ ಆಯಿತು. ಕಾಂಗ್ರೆಸ್ ಬಿಜೆಪಿ ನಡುವೆ ಟ್ವಿಟರ್ ವಾರ್. ರಾಜಕಾರಣಿಗಳ ಹೊಲಸು ರಾಜಕೀಯಕ್ಕೆ ಸಾರ್ವಜನಿಕರ ಆಕ್ರೋಶ. ದೇಶದಲ್ಲಿನ ರಾಜಕೀಯಕ್ಕೆ ಪಾಕ್ ಮಾಜಿ ಮಂತ್ರಿ ಹೇಳಿದ್ದೇನು? ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಅಮಾಯಕ ಪ್ರವಾಸಿಗರು ಬಲಿಯಾಗಿದ್ದಾರೆ. ಭಯೋತ್ಪಾದನೆಗೆ ಬೆಂಬಲವಾಗಿ ಈ ಹೇಯ ಕೃತ್ಯ ಮಾಡಲು ಕಾರಣವಾಗಿರುವ ಪಾಕಿಸ್ತಾನಕ್ಕೆ ಭಾರತ ಒಂದಾದ ಮೇಲೊಂದರಂತೆ ತಕ್ಕ ಪಾಠಗಳನ್ನ ಕಲಿಸುತ್ತಿದೆ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಹೊಲಸು ರಾಜಕೀಯ ಮಾಡುತ್ತಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸಾರ್ವಜನಿಕರು ಛೀ ಥೂ ಎಂದು ಉಗಿಯುತ್ತಿದ್ದಾರೆ. ಉಗ್ರರು ದೇಶದೊಳಗೆ ನುಗ್ಗಿ ನಮ್ಮವರನ್ನೇ ಬಲಿ ಪಡೆಯುತ್ತಿದ್ದಾರೆ. ಇಂತಹ ವೇಳೆಯಲ್ಲಿ ಒಗ್ಗಟ್ಟು ತೋರಿಸಬೇಕಿದ್ದ ರಾಜಕೀಯ ನಾಯಕರ ಕೆಸರೆರಚಾಟವನ್ನ ಎಲ್ಲರೂ ಕಟುವಾಗಿ ಟೀಕಿಸುತ್ತಿದ್ದಾರೆ. ಮೋದಿ ಅಣಕು ಮಾಡಲು ಹೋಗಿ ಗುಮ್ಮಿಸಿಕೊಂಡ ಕೈ. ಸರ್ವಪಕ್ಷದ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೈರಾಗಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರಿತ್ತು. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮೋದಿ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಆದರೆ ಇದೇ ಕಾಂಗ್ರೆಸ್ ದೇಶ ವಿರೋಧಿಗಳಿಗೆ ಆಹಾರವಾಗುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ಅವರನ್ನ ಅಣಕು ಮಾಡಿದೆ. ತಾನು ಮಾಡಿರುವ ಟ್ವೀಟ್ನಲ್ಲಿ ತಲೆಯಿಲ್ಲದ ವ್ಯಕ್ತಿಯ ಮೇಲೆ ಬರೆಯಲಾಗಿರುವ ಗಾಯಬ್ ಅಂದರೆ ಕಾಣೆಯಾಗಿದೆ ಎನ್ನುವ ಪದ ಕಾಣುತ್ತದೆ. ಆ ಆಕೃತಿಗೆ ಮುಖವಿಲ್ಲದಿದ್ದರೂ ಅದು ಬಂದ್ಗಲ ಕುರ್ತಾ, ಚೂಡಿದಾರ್ ಪಜಾಮ ಮತ್ತು ಕಪ್ಪು ಬಣ್ಣದ ಪಾದರಕ್ಷೆಯನ್ನ ಧರಿಸಿದಂತೆ ತೋರುತ್ತಿದೆ. ಥೇಟ್ ಮೋದಿ ಅವರನ್ನ ಹೋಲುವ ಈ ಫೋಟೋವನ್ನ ಪೋಸ್ಟ್ ಮಾಡುವ ಮೂಲಕ ರಾಜಕೀಯ ಮಾಡಲು ಹೊರಟಿದ್ದ ಕಾಂಗ್ರೆಸ್ಗೆ ಬಿಜೆಪಿ ಸರಿಯಾಗಿಯೇ ಗುಮ್ಮಿದೆ. ಕಾಂಗ್ರೆಸ್ ಕಾ ಹಾತ್ ಪಾಕಿಸ್ತಾನ್ ಕಾ ಸಾಥ್, ಬಿಜೆಪಿ ಕೌಂಟರ್. ಇನ್ನು ಕಾಂಗ್ರೆಸ್ನ ಈ ಟ್ವೀಟ್ಗೆ ರೀಟ್ವೀಟ್ ಮಾಡಿ ಪಾಕಿಸ್ತಾನದ ಸಚಿವ ಫವಾದ್ ಹುಸೇನ್ ನಾಟಿ ಕಾಂಗ್ರೆಸ್ ಎನ್ನುವ ಹ್ಯಾಶ್ಟ್ಯಾಗ್ ಜೊತೆ ಈ ಪೋಸ್ಟರ್ ಅನ್ನ ಮತ್ತೊಮ್ಮೆ ಹಂಚಿಕೊಂಡು ಕತ್ತೆಗೆ ಕೊಂಬು ಇಲ್ಲದನ್ನ ನೋಡಿದ್ದೇವೆ, ಆದರೆ ಇದರಲ್ಲಿ ಮೋದಿಗೆ ತಲೆಯೇ ಇಲ್ಲ ಎಂದು ಬರೆದುಕೊಂಡಿದ್ದಾನೆ. ಇದರಿಂದ ಕೆರಳಿ ಕೆಂಡವಾಗಿರುವ ಬಿಜೆಪಿಯು ಕಾಂಗ್ರೆಸ್ ಕಾ ಹಾತ್ ಪಾಕಿಸ್ತಾನ್ ಕೆ ಸಾಥ್ ಎಂದು ಟ್ವೀಟ್ ಮಾಡುವ ಮೂಲಕ ಕೈಪಡೆಗೆ ತಿರುಗೇಟು ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ವಿಜಯ ವಡೆಟ್ಟಿವಾರ್, ಮಣಿಶಂಕರ್ ಅಯ್ಯರ್ ಫೋಟೋಗಳನ್ನು ಹಂಚಿಕೊಂಡಿದೆ. ಅದರಲ್ಲಿ ಪಾಕಿಸ್ತಾನದ ಏಜೆಂಟ್ಗಳು ಎಂದು ಬಿಜೆಪಿ ಬರೆದಿದೆ. ಅಲ್ಲದೆ ಪಾಕಿಸ್ತಾನದ ಮಾಜಿ ಸಚಿವ ಟ್ವೀಟ್ ಮಾಡಿದ ಬೆನ್ನಲ್ಲಿಯೇ ದೇಶದಲ್ಲಿ ರಾಜಕೀಯ ನಾಯಕರ ವಾಕ್ಸಮರ ಇನ್ನಷ್ಟು ಜೋರಾಗಿದೆ. ಈ ಬೆಳವಣಿಗೆಯು ಬಿಜೆಪಿ ಹಾಗೂ ದೇಶದ ಜನರನ್ನ ಸಿಟ್ಟಿಗೆ ಇಳುವಂತೆ ಮಾಡಿದೆ. ಅಲ್ಲದೆ ಕೈ ನಾಯಕರನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಇಸ್ಲಾಮಾಬಾದ್ ಅನುಸರಿಸುತ್ತಿದೆ. ಕಾಂಗ್ರೆಸ್ ಮಾಡಿರುವ ಟ್ವೀಟ್ಗೆ ಬಿಜೆಪಿ ಐಟಿ ಸೆಲ್ ಉಸ್ತುವಾರಿ ಅಮಿತ್ ಮಾಳವಿಯಾ ಇವರು ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳಂತೆ ನಡೆದುಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಇದು ಪಾಕಿಸ್ತಾನದ ಪಿಆರ್ ಏಜೆಂಟ್ಗಳು ಎಂದು ಬರೆದಿರುವ ಪೋಸ್ಟರ್ ಅನ್ನು ಹಂಚಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಪಾಕಿಸ್ತಾನದಂತೆ ಮಾತನಾಡುವುದಲ್ಲದೆ ಅವರ ಕಾರ್ಯ, ಸಂಸ್ಕೃತಿ ಮತ್ತು ಪದ್ಧತಿಗಳು ಇಸ್ಲಾಮಾಬಾದ್ನಂತೆಯೇ ಇವೆ ಎಂದು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ನವರ ಬೇಜವಾಬ್ದಾರಿ ಮತ್ತು ಖಂಡನೀಯ ಹೇಳಿಕೆಗಳನ್ನು ನೋಡಿದಾಗ ಸಂತ್ರಸ್ತ ಕುಟುಂಬಗಳ ಸಾವಿನಲ್ಲೂ ಅವರ ಘನತೆಯನ್ನ ತಿರಸ್ಕರಿಸುವ ಹಂತಕ್ಕೆ ತಲುಪಿದೆ. ಉಗ್ರರ ಹತ್ಯೆಗಳಿಗೆ ಅಪಾರ ಸಾಕ್ಷಿಗಳಿದೆ. ಪ್ರತ್ಯಕ್ಷದರ್ಶಿಗಳಿಂದ ಬಂದ ನೇರ ಹೇಳಿಕೆಗಳ ಹೊರತಾಗಿಯೂ ಕಾಂಗ್ರೆಸ್ ಉಷ್ಟ್ರಪಕ್ಷಿಯಂತೆ ಮರಳಿನಲ್ಲಿ ತನ್ನ ತಲೆಯನ್ನ ಹೂತು ಹಾಕಿಕೊಂಡಿದೆ ಎಂದು ಮಾಳವಿಯಾ ತಮ್ಮ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ. ರಾಜಕೀಯದ ಹೊರತಾಗಿ ತಮ್ಮ ಬೆಂಬಲವಿರಬೇಕು. ಕುತಂತ್ರಿಗಳ ಬೆದರಿಕೆಗೆ ದೇಶದಲ್ಲಿನ ಎಲ್ಲ ರಾಜಕೀಯ ನಾಯಕರು ಒಂದಾಗಿ ಸೂಕ್ತ ಉತ್ತರ ನೀಡುವುದನ್ನ ಬಿಟ್ಟು ಇದರಲ್ಲೂ ಸಹ ರಾಜಕೀಯಕ್ಕೆ ಇಳಿದಿರುವುದು ನಿಜಕ್ಕೂ ದುರಂತ. ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಕಾಂಗ್ರೆಸ್ ದೇಶದ ಭದ್ರತೆಯ ವಿಚಾರದಲ್ಲಿ ರಾಜಕೀಯ ಮಾಡಲು ಹೋಗಿ ಕಡು ವೈರಿಗಳಿಗೆ ಆಹಾರವಾಗಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನ ಭಾರತೀಯರು ಎತ್ತುತ್ತಿದ್ದಾರೆ. ಎಷ್ಟೇ ರಾಜಕೀಯ ವೈರತ್ವ ಇರಲಿ, ಅದು ನಮ್ಮ ದೇಶದಲ್ಲಿಯೇ ಇರಬೇಕು. ಅದನ್ನ ಬಿಟ್ಟು ಮೂರನೆಯವರಿಗೆ ಅದು ಮನರಂಜನೆಯ ವಿಚಾರವಾಗಬಾರದು. ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು, ಆದರೆ ದೇಶದ ವಿಚಾರ ಬಂದಾಗ ಎಲ್ಲ ಮರೆತು ಯಾರೇ ಆಗಲಿ ಪ್ರಧಾನಿ ಸ್ಥಾನದಲ್ಲಿದ್ದರೆ ಅವರನ್ನು ನಮ್ಮ ಪ್ರಧಾನಿ ಎಂತಲೇ ಒಪ್ಪಿಕೊಳ್ಳಬೇಕು. ಜೊತೆಗೆ ದೇಶಕ್ಕೆ ತೊಂದರೆ ಉಂಟಾದಾಗ, ಭದ್ರತೆಯ ಪ್ರಶ್ನೆ ಎದುರಾದಾಗ ಪ್ರತಿಯೊಬ್ಬರೂ ಅವರೊಂದಿಗೆ ಗಟ್ಟಿಯಾಗಿ ನಿಲ್ಲಬೇಕಾಗಿರುವುದು ಭಾರತೀಯರಾದ ನಮ್ಮ ಕರ್ತವ್ಯವಾಗಿದೆ ಎನ್ನುವುದನ್ನ ಮರೆಯದಿರೋಣ. ಅದೇನೇ ಇರಲಿ, ನಾವು ನಮ್ಮಲ್ಲಿನ ವೈಫಲ್ಯಗಳನ್ನ ಶತ್ರುಗಳ ಎದುರು ಬಿಚ್ಚಿಟ್ಟಾಗ ನಮ್ಮನ್ನು ಕಡೆಗಣಿಸಿ ನಮ್ಮಿಂದಲೇ ಲಾಭವಾಗುವಂತೆ ಮಾಡಿಕೊಳ್ಳುತ್ತಾರೆ. ಪಾಕಿಸ್ತಾನಿಗಳನ್ನು ಬಗ್ಗುಬಡಿಯಲು ಭಾರತೀಯ ಸೇನೆ ಸಿದ್ಧವಾಗಿರುವ ಈ ಸಮಯದಲ್ಲಿ ದೇಶದಲ್ಲಿನ ಜವಾಬ್ದಾರಿಯುತ ರಾಜಕೀಯ ನಾಯಕರ ಕೀಳುಮಟ್ಟದ ರಾಜಕೀಯ ನಿಜಕ್ಕೂ ಭಾರತೀಯರಿಗೆ ನೋವಾಗುವಂತೆ ಮಾಡಿದೆ. ದೇಶದ ಭದ್ರತೆಯ ವಿಚಾರದಲ್ಲಿ ಇನ್ನಾದರೂ ಈ ರೀತಿಯ ಹೀನ ರಾಜಕೀಯಕ್ಕೆ ಈ ಎಲ್ಲ ರಾಜಕೀಯ ನಾಯಕರು ಇಳಿಯದಿರಲಿ ಎನ್ನುವುದೇ ಕೋಟ್ಯಂತರ ಭಾರತೀಯರ ಒತ್ತಾಯವಾಗಿದೆ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.